ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಒಂದು ಕರೆ ಕೊಟ್ಟಿದ್ದಾರೆ, ಎಲ್ಲವನ್ನ ಕಡಿಮೆ ಮಾಡಿ ಅಂತ. ಸೊ ಇದರ ಸೂಚನೆ ಏನು, ಇದನ್ನ ಸುಳಿವೇನಿದ್ರು ಇದ್ರ ಬಗ್ಗೆ? ಸರ್ ನೋಡಿ, ಒಂದು ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾಗಿ ನಾವೇನ್ ತಿಳ್ಕೋಬೇಕು ಅಂತಂದ್ರೆ, ಪ್ರಧಾನ ಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಒಂದು ಅಡ್ವೈಸ್ ಅನ್ನು ಕೊಟ್ಟಿದ್ದಾರೆ ಅಷ್ಟೇ, ಕರೆಯನ್ನು ಕೊಟ್ಟಿದ್ದಾರೆ, ಡಿಮ್ಯಾಂಡ್ ಅನ್ನ ಮಾಡಿಲ್ಲ. ಬಹಳ ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡ್ಕೋಬೇಕು. ಮತ್ತೆ ಅನೇಕ ರೀತಿಯಲ್ಲಿ ಇದನ್ನ ತಪ್ಪು ವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು. ಎರಡನೇದೇನು ಅಂತಂದ್ರೆ ನೋಡಿ, ನರೇಂದ್ರ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಒಂದು ಲಾಜಿಕಲ್ ಆಗಿ ಹೇಳಬೇಕು ಅಂತಂದ್ರೆ, ಈಗ ನಾವೊಂದು ಪ್ರಾಡಕ್ಟ್ ಅನ್ನ, ಈಗ ನಾನು ಆಪಲ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ, ನಮ್ಮ ದೇಶದಲ್ಲೇ ಬೆಳೀತಕ್ಕಂಥ ಆಪಲ್ಗೆ ನಾವು ಮಹತ್ವ ಕೊಟ್ಟು ಪರ್ಚೇಸ್ ಮಾಡಿದಾಗ ನಮ್ಮ ದೇಶದ ಮೇಲೆ ಹೊರೆ ಬೀಳೋದಿಲ್ಲ. ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇದನ್ನೇ, ಡಾಲರ್ ಮೇಲೆ ನಮ್ಮ ಡಿಪೆಂಡೆನ್ಸಿಯನ್ನ ಕಮ್ಮಿ ಮಾಡ್ಕೊಳ್ಳಿ ನೀವು ಅಂತ. ಅನಗತ್ಯವಾಗಿ ವಿದೇಶಿ ಪ್ರವಾಸಗಳನ್ನು ಹೋದಾಗ ಏನಾಗ್ತದೆ, ಯು ಹ್ಯಾವ್ ಟು ಡಿಪೆಂಡ್ ಆನ್ ಡಾಲರ್. ಈಗ $1 $95 ಆಗಿದೆ. ಸೊ ಆ ಡಾಲರ್ನ ಬೆಲೆ ಜಾಸ್ತಿ ಆಗ್ತಿದೆ. ಕಾರಣ ಏನು ಅಂತಂದ್ರೆ, ಬಿಕಾಸ್ ಆಫ್ ದ ಇಂಟರ್ನ್ಯಾಷನಲ್ ವಾರ್. ಮತ್ತೆ ಇದು ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಟ್ ಈಸ್ ಅನ್ ಇರಾನ್ ಮತ್ತು ಇಸ್ರೇಲ್ ನ ಕಾನ್ಫ್ಲಿಕ್ಟ್ ನಡುವೆ ಆಗ್ತಾ ಇರತಕ್ಕಂಥ ಸಮಸ್ಯೆಯಿಂದ. ಸೊ ಪ್ರಧಾನಮಂತ್ರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದ್ರೆ, ನಮ್ಮ ದೇಶದಲ್ಲೇ ಉತ್ಪಾದನೆ ಆಗ್ತಕ್ಕಂಥ ವಸ್ತುಗಳಿಗೆ ಮಹತ್ವ ಕೊಡಿ ಫಾರ್ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ಅದನ್ನು ಅವರು ಅಡ್ವೈಸ್ ಅನ್ನು ಕೊಟ್ಟಿರ್ತಕ್ಕಂಥ, ಡಿಮ್ಯಾಂಡ್ ಅನ್ನ ಮಾಡಿಲ್ಲ. ಸೊ ಆಗಾಗ ನಿಮ್ಗೆ ಏನಾಗ್ತದೆ, ಡಾಲರ್ ಮೇಲೆ ಡಿಪೆಂಡೆನ್ಸಿ ಕಮ್ಮಿ ಆಗಿದೆ. ಈಗ ಗೋಲ್ಡ್ ನ ವಿಚಾರಕ್ಕೆ ಬಂದಾಗ ಎಲ್ಲ ಕೂಡ ಹೇಳ್ಬಿಟ್ರೆ ಗೋಲ್ಡ್ ತಗೋಬಾರ್ದು ಅಂತ ಹೇಳ್ತಾ ಇದ್ದಾರೆ ಪ್ರಧಾನಮಂತ್ರಿಗಳು. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ, 2025-26 ರಿಪೋರ್ಟ್ಸ್ ಅನ್ನು ನೋಡ್ತಾ ಇದ್ದೆ. ವಿ ಹ್ಯಾವ್ ಪರ್ಚೇಸ್ ನಿಯರ್ಲಿ 7,000 crore ವರ್ತ್ ಆಫ್ ಗೋಲ್ಡ್. ಅದನ್ನ ನಾವು ಇಂಪೋರ್ಟ್ ಮಾಡ್ಕೊಂಡಿದ್ದೀವಿ ಬೇರೆ ದೇಶಗಳಿಂದ. ಇಂಪೋರ್ಟ್ ಅನ್ನು ಮಾಡ್ಕೊಂಡಾಗ ಏನಾಗ್ತದೆ, ನಾವು ರುಪೀಸ್ ಅಲ್ಲಿ ಅದನ್ನ ಪೇ ಮಾಡೋದಿಲ್ಲ, ಡಾಲರ್ ಅಲ್ಲೇ ಕೊಡ್ಬೇಕಾಗ್ತದೆ. ಆ ಡಾಲರ್ ಅಲ್ಲಿ ಕೊಡ್ತಾ ಹೋದಾಗ ನಿಮ್ಮ ದೇಶದ ಮೇಲೆ ನಮ್ಮ ಆರ್ಥಿಕತೆಗೆ ಹೊರೆ ಬೀಳ್ತಾ ಹೋಗುತ್ತೆ, ಬಿಕಾಸ್ ಆಫ್ ದ ವಾರ್ ಕಾನ್ಫ್ಲಿಕ್ಟ್. ಮತ್ತೆ ಬಹಳ ಪ್ರಮುಖವಾಗಿ ಪ್ರಧಾನಮಂತ್ರಿಗಳು ಮತ್ತೊಂದು ಬಹಳ ಪ್ರಮುಖವಾಗಿ ಹೇಳ್ತಾರೆ, ಎಸೆನ್ಷಿಯಲ್ ಕಮಾಡಿಟೀಸ್ ನೀವು ಏನ್ ಬೇಕಾದ್ರೂ ತಗೊಳ್ರಿ, ಬೇರೆ ದೇಶದಲ್ಲಿ ಆಗುವಂತದ್ದೇ. ಎಸೆನ್ಷಿಯಲ್ ಕಮಾಡಿಟೀಸ್ ಅದೇ ರೇಟ್ ಅನ್ನು ಕೊಡ್ತೀರಿ. ನಾನ್ ಎಸೆನ್ಷಿಯಲ್ ಅಂದ್ರೆ ನೀವು ಪ್ರವಾಸ ಮಾಡ್ತೀರಾ, ಫಾರಿನ್ ಟೂರ್ ಹೋಗ್ತೀರಾ, ಅನಗತ್ಯವಾಗಿ ಗೋಲ್ಡ್ ಅನ್ನು ಪರ್ಚೇಸ್ ಮಾಡೋದು, ಸಿಲ್ವರ್ ಇರ್ಬೋದು, ಇದೆಲ್ಲ ನಾನ್ ಎಸೆನ್ಷಿಯಲ್ ಬರುತ್ತೆ, ರುಪಿ ಮೇಲೆ ಹೊಡೆತ ಬೀಳುತ್ತೆ ಅನ್ನೋದು ಬಹಳ ಸುಲಲಿತವಾಗಿ ಹೇಳಿರುವಂತದ್ದು. ಮತ್ತೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೊಟ್ಟೆ ಈಗ ಉತ್ಕರ್ಷ ರುಪೀಸ್ ಡಾಲರ್ ಎದುರು ರೂಪಾಯಿ ಕುಸಿತ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಯಾರದ್ದು? ಕೇಂದ್ರ ಸರ್ಕಾರ. ಅದನ್ನ ನೀವು ಮ್ಯಾನೇಜ್ ಮಾಡದೆ ನೀವು ನೇರವಾಗಿ ದೇಶದ ಜನರ ಮೇಲೆ ನೀವು ಪರ್ಚೇಸಿಂಗ್ ಅನ್ನೇ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು, ಎಲ್ಲ ಒಂದು ಕಡೆ ನಿಮ್ಮ ಸ್ಟ್ಯಾಂಡ್ ಆಫ್ ಲಿವಿಂಗ್ ನ ಕಡಿಮೆ ಮಾಡ್ಕೊಳ್ಳಿ ಅಂದಂಗ ಆಯ್ತಲ್ಲ. ನೋಡಿ, ಇಲ್ಲ ರೀತಿನ ಚೇಂಜ್ ಮಾಡ್ಕೊಳ್ಳಿ ಅಂದ್ರೆ ಹೆಂಗೆ? ನಾನು ಅದನ್ನೇ ಬಹಳ ಸ್ಪಷ್ಟವಾಗಿ ಹೇಳಿದೆ ನಿಮ್ಗೆ ಶಿವಶಂಕರ್ ಅವರೇ. ಪ್ರಧಾನ ಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು ಕರೆ ಅಷ್ಟೇ, ಡಿಮ್ಯಾಂಡ್ ಅನ್ನು ಮಾಡಿಲ್ಲ. ನೀವು ಈ ಮುಂದಾಲೋಚನೆಗಳನ್ನ ಪಾಲನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಆಗ್ತಕ್ಕಂಥ ಆಘಾತಗಳನ್ನ ತಪ್ಪಿಸಬಹುದು ಅಂತ ಬಹಳ ಸ್ಪಷ್ಟವಾಗಿ ಈಗ ನಾನು ಹೇಳಿದ್ನಲ್ಲ. ಇದೇ ಪಿ ಚಿದಂಬರಂ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ ಗೋಲ್ಡ್ ನ ವಿಚಾರದಲ್ಲಿ, ಇಫ್ ಐ ಒನ್ ವಿಶ್ ವಿಚ್ ದ ಪೀಪಲ್ ಆಫ್ ಇಂಡಿಯಾ ಕ್ಯಾನ್ ಫುಲ್ಫಿಲ್ ಇಸ್ ಡೋಂಟ್ ಬೈ ಗೋಲ್ಡ್ ಅಂತ ಚಿದಂಬರಂ ಹೇಳ್ತಾರೆ. ಯಾವಾಗ ಫೈನಾನ್ಸ್ ಮಿನಿಸ್ಟರ್ ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ಇದೇ ವೀರಪ್ಪ ಮೊಯ್ಲಿ ಅವರು 2013 ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಪ್ಲೀಸ್ ಅವಾಯ್ಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಅಲ್ಲ ಪ್ಲೀಸ್ ಅವಾಯ್ಡ್ ಪ್ರೈವೇಟ್ ಟ್ರಾನ್ಸ್ಪೋರ್ಟ್, ಗೋಯಿಂಗ್ ಮೆಟ್ರೋ ಅಂತ. ಅವಾಗ ಯಾವ ಯುದ್ಧ ಆಯ್ತು, ಯಾವ ಸಮಸ್ಯೆ ಇತ್ತು, ಕಾಂಗ್ರೆಸ್ ಅವರು ಮಾತಾಡೋಣ. ದರ್ಶನ್ ಅವರು ಏನ್ ಹೇಳ್ತೀರಿ? ಸೊ ಸಹಜವಾಗಿ ಕಾಂಗ್ರೆಸ್ ಇದನ್ನ ವಿರೋಧ ಮಾಡ್ತಾ ಇದೆ ಅನ್ನುವಂಥದ್ದು, ನಿಮ್ಮ ನಾಯಕರೆಲ್ಲ ಸಿಕ್ಕಾಪಟ್ಟೆ ಮುಗಿ ಬೀಳ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ, ಏನ್ ಹೇಳ್ತೀರಿ? ದೇಶದ ಪ್ರಧಾನಿಯ ಪರಿಸ್ಥಿತಿ, ಒಂದು ಅವಿವೇಕತನದ ನಿರ್ಧಾರಗಳು, ಅಜ್ಞಾನದ ಪಾರಕಷ್ಟಕ್ಕೆ ಹೋಗಿರ್ತಕ್ಕಂಥದ್ದು, ಮುಂದಾಲೋಚನೆ ಇಲ್ಲದಂತಹ ಒಂದು ಆಳ್ವಿಕೆ, ದೇಶವನ್ನ ಆರ್ಥಿಕವಾಗಿ ದಿವಾಳಿತನಕ್ಕೆ ಕೊಂಡು ಹೋಗಿದ್ದಾರೆ ಅನ್ನುವಂತಹ ಗ್ರಾಫ್ ಶೀಟ್ ಅನ್ನ ಅವರ ಭಾಷಣದಲ್ಲಿ ನಾವು ಕೇಳಿದೀವಿ. ಅವರ ಭಾಷಣಗಳು, ಚುನಾವಣಾ ಭಾಷಣಗಳಲ್ಲಿ ಇವನ್ನೆಲ್ಲ ಹೇಳ್ಬಿಟ್ಟಿದ್ರೆ ಅದರ ಉತ್ತರನೇ ಬೇರೆ ಇರೋದು. ಉದಾಹರಣೆಗೆ ಗ್ಯಾಸ್ ರೇಟ್ ನ ಏನು ವೆಸ್ಟ್ ಬೆಂಗಾಲು ಈ ಚುನಾವಣೆ, ತಮಿಳುನಾಡು ಚುನಾವಣೆ ಮುಗಿದ ಮಾರನೇ ದಿನ $993 ಜಾಸ್ತಿ ಮಾಡಿದ್ರಲ್ಲ, ಅಲ್ಲಿ ತನಕ ಏನು ಆಗಿಲ್ದೇ ಇರೋ ರೀತಿ ಚುನಾವಣಾ ಪ್ರವಾಸಗಳನ್ನ ಮಾಡ್ಕೊಂಡಿದ್ರು. ಇವ್ರ ರ್ಯಾಲಿಗಳಿಗೆ ಜನ ಏನಾದ್ರು ನಡ್ಕೊಂಡು ಎತ್ತಿನ ಪಾಕಿಸ್ತಾನದಲ್ಲಿ ಅದಕ್ಕಿಂತ ಡಬಲ್ ಆಗಿದೆ ಅಂತಾರೆ, ಬಾಂಗ್ಲಾದೇಶದಲ್ಲಿ ಜಾಸ್ತಿ ಆಗಿದೆ ಅಂತಾರೆ. ಎಸ್ ಸರ್. ತಾಲಿಬಾನ್ ಇಂದು ನಾನು ನಿನ್ನೆ ಒಂದು ಡಿಬೇಟ್ ಅಲ್ಲಿ ಹೇಳ್ತಾ ಇದ್ದೆ, ಅಲ್ಲಿ ಕರೆನ್ಸಿ ಚೆಕ್ ಮಾಡಿ $63-64 ಇದೆ ತಾಲಿಬಾನ್. ಆ ಒಂದು ರಾಷ್ಟ್ರ ಯಾವ ರೀತಿ ರಾಷ್ಟ್ರ ಅಂತ ಗೊತ್ತು. ನಮ್ಮಿಂದ ಆರ್ಥಿಕ ಸಹಾಯ ಕೊಟ್ಟಿದ್ದಾರೆ ಮೋದಿಯವರು. 23ರಲ್ಲಿ 800 ಕೋಟಿ, ಈ ಬಾರಿ ಬಜೆಟ್ ನಲ್ಲಿ 200 ಕೋಟಿ ಎಲ್ಲ ಸಹಾಯ ಕೊಡ್ತಾ ಇದ್ದಾರೆ. ಅಂತ ರಾಷ್ಟ್ರ ಡಾಲರ್ ಇದ್ರು $63 ಆ ರೂಪಾಯಿಯ ವ್ಯಾಲ್ಯೂ ಇರಬೇಕಾದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿ ಹೋಗಿದೆ ನೀವು ಚೆಕ್ ಮಾಡಿ. ನೀವು ಉದಾಹರಣೆ ಕೊಟ್ಟದ್ದು ನಾನು ಸ್ವಾಗತ ಮಾಡ್ತೀನಿ ಸರ್. ಇವತ್ತು ನರೇಂದ್ರ ಮೋದಿ ಅವರು ನೋಟ್ ಬ್ಯಾನ್ ಆಗ್ಬೇಕಾದ್ರೆ ಒಂದು ಮಾತಾಡಿದ್ರು, ಕಪ್ಪು ಹಣವನ್ನ ತರ್ತೀನಿ, ಇನ್ನು ಸ್ವಿಸ್ ಬ್ಯಾಂಕ್ ಅಲ್ಲಿ ಏನು ತುಂಬಿಸಿಟ್ಟಿದ್ದಾರೆ ಎಲ್ಲ ಈ ದೇಶಕ್ಕೆ ಬರುತ್ತೆ ಅಂತಂದ್ರು. ಇಲ್ಲಿ ತನಕ ನಯಾ ಪೈಸೆ ಕಪ್ಪು ಹಣ ಬರಲಿಲ್ಲ. ನೋಟ್ ಬ್ಯಾನ್ ಇಂದ ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು, ಈವನ್ ಇಂಡಸ್ಟ್ರಿಗಳು ಮುಚ್ಚೋಗಿ ಸುಮಾರು 3 ಲಕ್ಷಕ್ಕೂ ದಕ್ಷಿಣ ಭಾರತದಲ್ಲಿ ಫ್ಯಾಕ್ಟರಿಗಳು, ಸಣ್ಣ ಪುಟ್ಟ ಕೈಗಾರಿಕೆಗಳು ಮುಚ್ಚೋಗಿ ಲಕ್ಷಾಂತರ ಜನ ನಿರುದ್ಯೋಗಕ್ಕೆ ಒಳಗಾದ್ರು. ಸರ್ ಕೋವಿಡ್ ಬಂತು ಸರ್. ಕೋವಿಡ್ ಬಂದಾಗ ದೇಶದ ಬಾಗಿಲನ್ನು ಮುಚ್ಚೋದ್ಬಿಟ್ಟು ಯಾರು ಇವ್ರ ದೋಸ್ತು ಟ್ರಂಪ್, ನಮಸ್ತೆ ಟ್ರಂಪ್ ಅಂತೇಳಿ ಇಲ್ಲ ಮಟೂರು ಸ್ಟೇಡಿಯಂ ಅಲ್ಲಿ ಅವ್ರ ಹೆಸರನ್ನ ಬದಲಾಯಿಸ್ಬಿಟ್ಟು, ಸರ್ದಾರ್ ಪಟೇಲ್ ಸ್ಟೇಡಿಯಂ ಹೆಸರು ಬದಲಾಯಿಸಿ ಲಕ್ಷಾಂತರ ಜನರನ್ನ ಸೇರಿಸಿ ಅದು ಕೋವಿಡ್ ಉಲ್ಬಣ ಆಗ್ತಾ ಹೋಯ್ತು.
ಆದ್ಮೇಲೆ ಏನ್ ಹೇಳ್ತಾರೆ, ವೈಜ್ಞಾನಿಕ ಸಲಹೆ ಕೊಡ್ಬೇಕು. ಸಲಹೆ ಕೊಡೋದಾದ್ರೆ ದೀಪ ಹಚ್ಚಿ, ಶಂಕ ಊದಿ, ಚಪ್ಪಾಳೆ ಬಡಿರಿ, ಅದೆಲ್ಲ ದೇಶವನ್ನ ಒಗ್ಗಟ್ಟಿಸುವ ಎಲ್ಲ ಮಸೀದಿ ನಮಾಜ್ ಮಾಡಿ ಅಂತ ಹೇಳ್ಬೇಕಾಗಿತ್ತೇನ್ರಿ? ಇಂಥ ಸಂದರ್ಭ ನಮಾಜ್ ಮಾಡಿ ಅಂತ ಒಟ್ಟಾಗಿ ಇರುವಂತಹ ಒಂದು ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ದಾರೆ. ಅದರಿಂದ ಕೋವಿಡ್ ಹೋಗ್ಬಿಡುತ್ತಂತ ಯಾರು ಅನ್ಕೊಂಡಿಲ್ಲ ಸರ್, ಸ್ವತಃ ಪ್ರಧಾನಿಗಳಿಗೂ ಗೊತ್ತು. ಆಯ್ತು ಹೇಳಿ. ಸರ್, ಈಗ ಕೈ ಕಾಲೆಲ್ಲ ಊನಾಗ್ತಿತ್ತಲ್ಲ, ಅವಾಗ ನಾವು ತಂತ್ರಜ್ಞಾನದಲ್ಲಿ ವೈಜ್ಞಾನಿಕವಾಗಿ ಬಹಳ ಹಿಂದುಳಿದಿದ್ವಿ ನಮ್ಮ ದೇಶ. ಅವಾಗ ಏನಾದ್ರೂ ನಾವು ದೀಪ ಹಚ್ಚಿ, ಚಪ್ಪಾಳೆ ಬಡಿರಿ, ಜಾಕ್ಟೆ ಊದಿ, ಶಂಕ ಊದಿ ಅಂತ ಹೇಳ್ಬಿಟ್ಟಿದ್ರೆ ಇವತ್ತು ಎಲ್ಲರ ಕೈ ಕಾಲು ನೆಟ್ಟುಗಿರ್ತಿರ್ಲಿಲ್ಲ. ಪೋಲಿಯೋ ಲಸಿಕೆ ಕೊಟ್ಟಿದೀವಿ, ದಡಾರ ಲಸಿಕೆ ಕೊಟ್ಟಿದೀವಿ, ಸೈಂಟಿಫಿಕಲ್ ಆಗಿ ಯೋಚನೆ ಮಾಡ್ಬೇಕಾಗ್ತದೆ. ಆಯ್ತಪ್ಪ, ಎಲ್ಲ ಮಾಡಿದ್ವಿ. ಇಲ್ಲಿ ಎಷ್ಟು ವಿರೋಧ ಇದೆ ಕಾಂಗ್ರೆಸ್ನವ್ರಿಗೆ. ದೀಪ ರಿಯಾಕ್ಷನ್ ತಗೋಬೇಕು ಸರ್. ಒಂದ್ ನಿಮಿಷ, ಇವ್ರು ಯಾಕೆ ಮಧ್ಯೆ ಪಿರಿ ಮಾಡ್ತಾರೆ? ನಾನು ನಾನು ದೇವ್ರ ಪೂಜೆ ಮಾಡೋನು, ನಾನು ಹೇಳೋ ಶ್ಲೋಕ ಹೇಳ್ಬಿಟ್ಲಿ ಇವರು. ಸರ್ ನೋಡಿ, ಈಗ ಗೆಡ್ಡೆ ಗೆಣಸು ತಿನ್ನಿ ಅಂತಾರೆ. ಹಿಂದಿನ ಕಾಲದಲ್ಲಿ ಗುಹೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಸಿಮೆಂಟು ಮತ್ತೆ ಇದ್ರ ಕಬ್ಬಿಣದ್ದು, ಸ್ಟೀಲ್ ದರ ಎಲ್ಲ ಜಾಸ್ತಿ ಆಗಿದೆ, ಗುಹೆಗಳಲ್ಲಿ ವಾಸ ಮಾಡಿ ಅಂತ ಹೇಳ್ತಾರೆ. ಪೆಟ್ರೋಲು ಇದೆಲ್ಲ ಜಾಸ್ತಿ ಆಗಿದೆಯಲ್ಲ, ಎತ್ತಿನ ಗಾಡಿ ಬಳಕೆ ಮಾಡಿ ಅಂತ ಹೇಳ್ತಾರೆ. ಸ್ವಾಮಿ ನರೇಂದ್ರ ಮೋದಿ ಅವರೇ ಕರೆ ಕೊಟ್ರಲ್ಲ, ನಿಮ್ಮ ರಾಜ್ಯಾಧ್ಯಕ್ಷರು, ಕರ್ನಾಟಕದ ರಾಜ್ಯಾಧ್ಯಕ್ಷರು ಅಥವಾ ಬಿಜೆಪಿ ವಿರೋಧ ಪಕ್ಷದ ನಾಯಕರು ಅಥವಾ ಬಿಜೆಪಿ ಶಾಸಕರು ಯಾರಾದ್ರೂ ಇವತ್ತು ಬಸ್ ಓಡಾಡಿದಾರ, ಮೆಟ್ರೋದಲ್ಲಿ ಓಡಾಡಿದಾರ, ರೈಲಲ್ಲಿ ಹೋಗ್ತಾರ? ಒಟ್ಟಾರೆಯಾಗಿ ನರೇಂದ್ರ ಮೋದಿ ಅವರ ಆಳ್ವಿಕೆಯಲ್ಲಿ ದೇಶ ಆರ್ಥಿಕವಾಗಿ ದಿವಾಳಿಯಾಗಿದೆ. ಶಶಿಕುಮಾರ್ ಅವರು ಏನ್ ಹೇಳ್ತೀರಿ? ಈಗ ಈ ಹೇಳಿಕೆ ಏನಿದೆಯಲ್ಲ, ಇದು ಸಿಕ್ಕಾಪಟ್ಟೆ ರಾಜಕೀಯವಾಗಿ ತಿರುವನ್ನ ಪಡ್ಕೊಳ್ತಾ ಇದೆ. ನಿಜಕ್ಕೂ ಪ್ರತಿಯೊಬ್ಬ ನಾಗರಿಕರು ತ್ಯಾಗದ ಮನಸ್ಥಿತಿಯಲ್ಲೇ ನಾವು ಮುಂದುವರಿಬೇಕಾ ಅಥವಾ ನಿಜಕ್ಕೂ ಇದನ್ನ ರಾಜಕಾರಣದ ರೀತಿಯಲ್ಲೇ ನೋಡ್ಬೇಕಂತೀರಾ? ಒಂದು ರೀತಿಯಲ್ಲಿ ಇದು ಸಲಹೆ ಆಗಿ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಆದ್ರೆ ಎಲ್ಲೋ ಒಂದು ಕಡೆ ಕೆಲ ಅಂಶಗಳು ಅವೈಜ್ಞಾನಿಕವಾಗೂ ಇದೆ. ಈಗ ಶಾಲೆ ಶಿಕ್ಷಣದ ವಿಷಯ ಬಂದಾಗ ಮತ್ತೊಮ್ಮೆ ಆನ್ಲೈನ್ ವಿಷಯ ಮಾತಾಡಿರೋದು ಅತ್ಯಂತ ಶೋಚನೀಯ. ಯಾಕೆ ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ಕೆಲ ದೇಶಗಳು ಎಲ್ಲ ಸ್ಥಗಿತಗೊಂಡ್ರು, ಶಾಲೆಗಳು ನಡೆದವು. ನಮ್ಮ ದೇಶದಲ್ಲಿ 500 ದಿನ, ಎಷ್ಟು ದಿನ? 500 ದಿನ ನಾವು ಬಂದ್ ಮಾಡಿ ಇವತ್ತಿನ ದಿನ ಅದರ ಇಂಪ್ಯಾಕ್ಟ್ ಇದೆಯಲ್ಲ, ಮಕ್ಕಳ ಒಂದು ಕಲಿಕೆ ಮೇಲೆ ಆಗಿರ್ತಕ್ಕಂಥ ದುಷ್ಪರಿಣಾಮ ಇವತ್ತಿಗೂ ಸರಿಪಡಿಸೋಕ್ಕಾಗ್ತಾ ಇಲ್ಲ. ಯಾಕೆಂದ್ರೆ ಮೆದುಳಿನ ನರಮಂಡಲದ ರಚನೆ, ಅದರ ಕಲಿಕೆಯ ವಿಧಿವಿಧಾನಗಳಿದಾವಲ್ಲ, ಅದು ಒಂದು ರೀತಿಯಾದ ನಿರಂತರ ನ್ಯೂರೋಜೆನೆಸಿಸ್ ಅಂತೀವಿ, ಪ್ರೂನಿಂಗ್ ಅಂತೀವಿ. ಪ್ರೂನಿಂಗ್ ಅಂದ್ರೆ ತಾಯಿ ಗರ್ಭದಿಂದ ಸಾಯೋ ತನಕ ನ್ಯೂರೋಜೆನೆಸಿಸ್ ಅಂತ ಕಲಿಕೆ ಆಗ್ತಾ ಇರುತ್ತೆ. ಯಾವಾಗ ಒಂದು ವಿಷಯ ಕಲ್ತಿರೋದು ಕೆಲ ಕ್ರಮದಲ್ಲಿ ಕಲಿಕೆ ಮೆಲುಕಾಗ್ಲಿಲ್ಲ ಅಂದ್ರೆ ಪ್ರೂನಿಂಗ್ ಅಂದ್ರೆ ಕರಗೋಗುತ್ತೆ. ಈ ಕರಗೋಗುವಂತ ಕ್ರಿಯೆ 500 ದಿನಗಳು ನಾವು ಅದರಲ್ಲೂ ಶಾಲಾ ಶಿಕ್ಷಣದಲ್ಲಿ ಮಾಡಿದ್ವಲ್ಲ, ಅದರ ದುಷ್ಪರಿಣಾಮ ಇವತ್ತೇನಾರ ಈ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಒಪ್ಪುವಂಥದ್ದು ಬಿಡೋದು ಅಂತ ಅಲ್ಲ. ನಾಳೆ ದಿನ ಈ ಸಲಹೆಯೇನೆ ನೀವು ಆದೇಶ ಮಾಡಿದ್ರೆ, ಆರ್ಥಿಕ ಸಂಕಷ್ಟ ಬಂದಿದೆ, ನಾಳೆ ನೀವು ಶಾಲೆಗಳನ್ನ ತೆರಿಬಾರ್ದು ಅಂದ್ರೆ ಇದ್ರಂತ ದುರ್ದೈವ, ಇದ್ರಂತ ಅನ್ಯಾಯದ ಕೆಲಸ ಇನ್ನೊಂದಿಲ್ಲ. ನಾವೇನ್ ಹೇಳ್ತೇವೆ, ನೀವು ಏನು ಬೇಕಾದ್ರೂ ಮಾಡಿ. ಈಗ ಕೆಲ ಸಲಹೆಗಳು ಹೌದು, ನೀವು ವಾಹನಗಳನ್ನ ಪೋಲಿಂಗ್ ಮಾಡ್ಕೊಳ್ಳಿ, ಕೆಲವು ಇಂಧನ ಉಳಿಸಿ. ಆಮೇಲೆ ಡಾಲರ್ ಬಗ್ಗೆ ಇವರಿಬ್ರು ಮಾತನಾಡ್ತಾ ಇದ್ದಾರಲ್ಲ, ನಾವು ಇದೇ ಪ್ರಶ್ನೆ ಕೇಳ್ತೀವಿ ಸ್ವಾಮಿ. ಈಗೊಂದು 8 ವರ್ಷದಿಂದ ಡಾಲರ್ ಬೆಲೆ ಇವತ್ತೇರಿರೋದಲ್ಲ, ಏರೇ ಬಿಟ್ಟಿದೆ. ಇಲ್ಲಿ ಒಂದು ಹಂತದಲ್ಲಿ ಅಲ್ಲಾಡ್ತಾ ಇದೆ. ಇದನ್ನ ನಿಯಂತ್ರಣ ಮಾಡಕ್ಕೆ ಇವತ್ತು ಕೊಡೋ ಅಂತ ಸಲಹೆಗಳು ಇಷ್ಟು ವರ್ಷ ಯಾಕೆ ಕೊಡ್ಲಿಲ್ಲ? ಓಕೆ, ಇದು ಸಾರ್ವಜನಿಕರ ಪ್ರಶ್ನೆನೂ ಆಗುತ್ತಲ್ಲ. ನಿನ್ನೆ ಮೊನ್ನೆಯಿಂದ ಕೇಳ್ತಾ ಇಲ್ಲ, ಡಾಲರ್ ಬೆಲೆ ಏರ್ಬಿಟ್ಟಿದೆ, ನೀವು ಕಂಟ್ರೋಲ್ ಮಾಡ್ತಾ ಇಲ್ಲ ಅಂತ. ಇದು ನಿರಂತರವಾಗಿ ಬರ್ತಾ ಇದೆ. ಇದು ಎಲ್ಲವನ್ನೂ ಒಟ್ಟಾರೆ ಸೇರ್ಕೊಂಡಾಗ ರಾಜಕೀಯ ಬಿಟ್ಟು ಏನಾಗಬೇಕು, ಎಲ್ಲಿ ಕಾಂಪ್ರಮೈಸ್ ಆಗಿದ್ದಾರೆ, ದೇಶ ವಿದೇಶದ ಜೊತೆ ಎಲ್ಲಿ ಕಾಂಪ್ರಮೈಸ್ ಆಗಿದೆ, ಇದ್ರ ಬಗ್ಗೆನೂ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಒಟ್ಟಾರೆ ಅಭಿಪ್ರಾಯ. ಕೇಶವ್ ಸರ್, ಏನ್ ಹೇಳ್ತೀರಿ ಸರ್? ಅಷ್ಟು ಕ್ರಿಟಿಕಲ್ ಆಗಿ ಹೋಗ್ಬಿಟ್ಟಿದೆ ಸಿಚುವೇಶನ್. ಇವತ್ತು ತುಂಬಾ ಇಕ್ಕಟ್ಟಿನಲ್ಲಿ ನಾವು ಬದುಕಬೇಕಾದಂತಹ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದೀವ. ನಿಜಕ್ಕೂ ಹಂಗಿದೆಯಾ ಸರ್? ಏನ್ ಹೇಳ್ತೀರಿ ಸರ್?
ಭಾರತದ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್ ಬಗ್ಗೆ ಮಾತಾಡಿದ್ರೆ ನೀವು ಎಕನಾಮಿಕ್ ಗ್ರೋತ್ ಆಗಿರ್ಬೋದು, ಇಲ್ಲ ನಮ್ದು GDP ಯ ಸೈಜ್ ಇರ್ಬೋದು, ಇದ್ರಲ್ಲೆಲ್ಲ ನಿಮ್ಗೆ ಪಾಸಿಟಿವ್ ಅಂಶಗಳು ಕಾಣುತ್ತೆ. ಓಕೆ. ಅದೇ ಒಂದು ನೆಗೆಟಿವ್ ಅಂಶ ಏನಿವತ್ತು ನಿಮ್ಗೆ ಕಾಣಿಸ್ತಾ ಇದೆ ಕಣ್ಣೆದುರಿಗೆ ಅಂತಂದ್ರೆ ನಮ್ಮ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಮಧ್ಯೆ ಇರುವಂತಹ ಅಂತರ. ನಾವು ಏನು ಆಮದು ಮಾಡ್ಕೊಳ್ತಾ ಇದೀವಿ, ನಾವು ಅದಕ್ಕೆ ಅದು ಯಾವಾಗ್ಲೂ ಜಾಸ್ತಿ ಮೊದ್ಲಿಂದನೂ ಇತ್ತು, ಆದ್ರೆ ಈ ಕ್ರೈಸಿಸ್ ಟೈಮ್ ಅಲ್ಲಿ ಇನ್ನೂ ಜಾಸ್ತಿ ಆಗಿರುವಂತದನ್ನ ನೀವು ಗಮನಿಸಬೇಕು. ಈಗ ಏನಾಗಿದೆ ಅಂತಂದ್ರೆ ಅದರ ಎರಡರ ಡೆಫಿಸಿಟ್ ಏನಿದೆಯಲ್ಲ, ನಾವೀಗ 25-26 ಅಂಕಿ ಅಂಶ ಹೇಳ್ತೀನಿ ನಾನು, ಮಾರ್ಚ್ ವರ್ಗುನು, ಯಾಕಂದ್ರೆ ಮಾರ್ಚ್ ಒಳಗೆ ಕ್ರೈಸಿಸ್ ಶುರು ಆಗಿತ್ತು. ಎಲ್ಲ ಸೇರಿ ನಾವು ಆಮದು ಮಾಡ್ಕೊಂಡಿರುವಂತದ್ದು $728.5 ಬಿಲಿಯನ್ ಅಷ್ಟು ನಾವು ಆಮದು ಮಾಡ್ಕೊಂಡಿದೀವಿ. ಇನ್ನ ನಾವು ರಫ್ತು ಮಾಡಿರೋದೇನಿದೆಯಲ್ಲ, ರಫ್ತು ಮಾಡಿರುವಂತದ್ದು ಕೇವಲ $441.18 ಬಿಲಿಯನ್ ಅಷ್ಟು ಮಾಡಿದೀವಿ. ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೆ $333 ಬಿಲಿಯನ್ ಅಷ್ಟು ಡೆಫಿಸಿಟ್ ಬರುತ್ತೆ, $333 ಬಿಲಿಯನ್ ಡೆಫಿಸಿಟ್ ಬರುತ್ತೆ. ಇದನ್ನ ನೀವು ಕನ್ವರ್ಟ್ ಮಾಡಿದ್ರೆ, ಸುಮ್ನೆ ನಾನು ರೂಪಾಯಿ ಕನ್ವರ್ಟ್ ಮಾಡಿ ನೀವು ಇವತ್ತಿನ ದಿನಕ್ಕೆ ನೋಡಿದ್ರೇನು ಹೆಚ್ಚು ಕಮ್ಮಿ $31.87 ಟ್ರಿಲಿಯನ್ ರೂಪಾಯಿ ಅಷ್ಟು ಅಂತರ ಇದೆ ನಾವು ಕೊಂಡ್ಕೊಳ್ಳೋದಕ್ಕೂ ನಾವು ಕೊಡ್ತಾ ಇರೋದಕ್ಕೂ ಬೇರೆ ದೇಶಗಳಿಗೆ. ಸೊ ಹೀಗಿದ್ದಾಗ ಏನಾಗುತ್ತೆ, ಕ್ರೈಸಿಸ್ ಒಂದು ಹೊರ್ಮುಜ್ ಜಲಸಂಧಿಯ ಸಮಸ್ಯೆಯೂ ಇದೆ. ಹೊರ್ಮುಜ್ ಜಲಸಂಧಿಯ ಸಮಸ್ಯೆ ಇರೋದ್ರಿಂದ ಏನಾಗ್ತಾ ಇದೆ, ನಮ್ಗೆ ಬರ್ತಿರುವಂತ ಪೆಟ್ರೋಲ್, ಆಯಿಲ್, ಲೂಬ್ರಿಕೆಂಟ್ಸ್, ಗ್ಯಾಸಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿಂದ ಅಲ್ಲಿ ಕಂಪನೀಸ್ ಡ್ಯಾಮೇಜ್ ಆಗಿದೆ, ಅನೇಕವು ಸಪ್ಲೈ ಮಾಡಕ್ ಆಗ್ತಿಲ್ಲ, ಕೆಲವು ಮಾಡಕ್ ಆಗ್ತಾ ಇದ್ರೆ ಅದನ್ನ ದಾಟಕ್ ಆಗ್ತಿಲ್ಲ ಹೊರ್ಮುಜ್ ಜಲಸಂಧಿಯಿಂದ. ಹಂಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಪ್ಲೈ ಕಡಿಮೆ ಆಗಿದೆ, ಹಂಗಾಗಿ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಬೆಲೆ ಜಾಸ್ತಿ ಆಗಿದೆ, ಮೊದಲನೇದು. ಎರಡನೇದೇನು ಅಂತಂದ್ರೆ, ಈಗ ಇಂಥ ಟೈಮ್ ಅಲ್ಲಿ ಮೆರೈನ್ ಇನ್ಶೂರೆನ್ಸ್ ಅಂತ ಏನ್ ಕರಿತೀವಿ, ಅದರ ಬೆಲೆ ಜಾಸ್ತಿ ಆಗಿದೆ. ಮತ್ತೆ ನಾವು ಅಮೆರಿಕ ಮತ್ತೆ ರಷ್ಯಾ ದೇಶಗಳಿಂದ ತರಿಸೋದಾದ್ರೆ ಅದಕ್ಕೆ ಸಾಗಾಣಿಕೆಯ ವೆಚ್ಚ, ಈಗ ಗಲ್ಫ್ ಆದ್ರೆ 8-10 ದಿನದಲ್ಲಿ ಭಾರತಕ್ಕೆ ಬರುತ್ತೆ. ನೀವು ಒಂದ್ ವೇಳೆ ಅದನ್ನ ಅಮೆರಿಕದಿಂದ ತರಿಸ್ಕೊಳ್ಳೋದಾದ್ರೆ 40-45 ದಿನ ಹಿಡಿಯುತ್ತೆ. ಸೊ ಈ ಸಾಗಾಣಿಕೆ ವೆಚ್ಚ ಇವೆಲ್ಲವೂ ಹೆಚ್ಚಾಗಿರೋದ್ರಿಂದ ನಿಮ್ಗೆ ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಅಲ್ಲಿ ಇವತ್ತಿನ ಬೆಲೆನೂ ಚೆಕ್ ಮಾಡಿದ್ರೆ ನೀವು $107 ಇದೆ ಒಂದ್ ಬ್ಯಾರಲ್ಗೆ. ಸೊ ಇಂಥದೊಂದು ಕ್ರೈಸಿಸ್ ಆಗುವಾಗ ಏನಾಗುತ್ತೆ ಅಂತಂದ್ರೆ, ನಮ್ದು ಫಾರೆಕ್ಸ್ ರಿಸರ್ವ್ಸ್ ಅಂತ ಏನ್ ನಾವು ಕರಿತೀವಿ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್, ಅದು ನಮ್ಗೆ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ಹತ್ರ ರಿಸರ್ವ್ಸ್ ನೀವು ಫೆಬ್ರವರಿಯ ತಿಂಗಳದ್ ನೋಡಿದ್ರೆ $728.5 ಬಿಲಿಯನ್ ಅಷ್ಟು ರಿಸರ್ವ್ಸ್ ಇತ್ತು. ಮೇ 1ನೇ ತಾರೀಕಿಗೆ ನೀವು ನೋಡಿದ್ರೆ $690.7 ಬಿಲಿಯನ್ ಅದು ಬಂದು ನಿಲ್ಲಿತು. ಅಂದ್ರೆ ಬರೀ ಒಂದು 2 ತಿಂಗಳು 2.5 ತಿಂಗಳೊಳಗಡೆ ನಮ್ಗೆ $38 ಬಿಲಿಯನ್ ಅಷ್ಟು ಕಡಿಮೆ ಆಯ್ತು. ಸೊ ಇದರಿಂದ ಏನು ನಮ್ಗೆ ಅರ್ಥ ಆಗ್ತಾ ಇದೆ ಅಂತಂದ್ರೆ, ರೂಪಾಯಿಯ ಮೇಲೆ ಹೆಚ್ಚಿನ ಒತ್ತಡ ಬೀಳ್ತಿರೋದ್ರಿಂದ ರೂಪಾಯಿ ಡಾಲರ್ ಎದುರುಗಡೆ ಕುಸಿತ ಕಾಣಿಸ್ತಾ ಇದೆ. ಶಾರ್ಟ್ ರನ್ ಅಲ್ಲಿ ನೀವು ಮ್ಯಾನುಫ್ಯಾಕ್ಚರಿಂಗ್ ಅನ್ನ ತುಂಬಾ ಹೆಚ್ಚು ಮಾಡಕ್ ಸಾಧ್ಯ ಇಲ್ಲದೆ ಇರೋದ್ರಿಂದ ಒಂದಷ್ಟು 8 ಸಲಹೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ್ದು ಸಾಧ್ಯ ಆಗತ್ತೆ ಅದನ್ನ ಮಾಡಿದ್ರೆ, ನಾನು 100% ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ, ನಮ್ ಜನ 15% ಮಾಡಿದ್ರೇನು, ನಿಮ್ಗೆ 15% ಮಾಡಿದ್ರೇನು ಯೋಚನೆ ಮಾಡಿ, ನಾವು ಎಷ್ಟು ಸೇವ್ ಮಾಡ್ತೀವಿ. $333 ಬಿಲಿಯನ್ ಅಲ್ಲಿ ಕೇವಲ 15% ಅಂದ್ರೂ ಅಷ್ಟು ಭಾರತದ ಆರ್ಥಿಕತೆಗೆ ಒಳ್ಳೇದಾಗುತ್ತೆ ಅನ್ನೋದು. ಓಕೆ, ರೈಟ್ ಸರ್, ಮಾತಾಡೋಣ ಸರ್. ಈಗ ಈ ರಾಜ್ಯದ ಜನ, ದೇಶದ ಜನ ನೋಡ್ತಾ ಇದ್ದಾರೆ, ಇಲ್ಲಿ ಏನಾಗ್ತಾ ಇದೆ, ರಾಜಕೀಯವಾಗಿ ಕೆಸರೆಟ್ ಚಾಟ ಮಾಡ್ಕೊಂತ ಇದ್ದಾರೆ, ತೂತು ಮೇಮೆ. ಆದ್ರೆ ಬಲಿಪಶು ಆಗ್ತಾ ಇರೋದು ವ್ಯವಸ್ಥೆ, ನಾಗರಿಕರು, ಜನಸಾಮಾನ್ಯರಿಗೆ. ಭಯ ಒಂದ್ ಕಡೆ ಏನು, ಹೌದು, ಪ್ರಧಾನ ಮಂತ್ರಿಗಳು ಕೋವಿಡ್ ಸಂದರ್ಭದಲ್ಲಿ ಹೇಳಿರ್ತಕ್ಕಂತ ಕೆಲ ಉದಾಹರಣೆಗಳು, ಅದಾದ ನಂತರ ಅನುಷ್ಠಾನಕ್ಕೆ ಬಂದಂತದ್ದು, ಅದರಿಂದ ಆಗಿರ್ತಕ್ಕಂಥ ಅನೇಕ ಆಗು ಹೋಗುಗಳನ್ನ ಜನ ಮರ್ತಿಲ್ಲ. 2019ರಲ್ಲಿ ಏನಾಯ್ತು, ಆ 2 ವರ್ಷಗಳ ಕಾಲ ಈಗಲೂ ಆ ಒಂದು ಭಯ ಇದೆ. ಹಿಂಗೆ ಹೇಳ್ತಾರೆ, ನಾಳೆ ಏನಾರ ಅನುಷ್ಠಾನ ಮಾಡ್ಬಿಟ್ರೆ ಅನ್ನೋತಕ್ಕಂಥ ಅದೇ ರೀತಿಯಲ್ಲಿ ನಾವು ಶಿಕ್ಷಣದ ವಿಷಯ ಬಂದಾಗ ಎಲ್ಲ ಒಂದ್ ಕಡೆ ಪ್ರಧಾನಮಂತ್ರಿಗಳಿಗೆ ಇದನ್ನ ಅರ್ಥ ಮಾಡಿಸಿರ್ತಕ್ಕಂಥ ಅಧಿಕಾರಿಗಳು ಆ ಶಿಕ್ಷಣವನ್ನು ಯಾಕೆ ತಗೊಂಬಂದ್ರು ಅನ್ನೋತಕ್ಕ, ಅದರಲ್ಲೂ ಶಾಲಾ ಶಿಕ್ಷಣ ಬಿಟ್ಟು ನೀವೇನಾರ ಉನ್ನತ ಶಿಕ್ಷಣದ ಬಗ್ಗೆ ಮಾತನಾಡಿದ್ರೆ ಅದಕ್ಕೆ ಒಂದಷ್ಟು ಮಾನದಂಡಗಳೇ ಬೇರೆ. ಅಲ್ಲಿ ಆನ್ಲೈನ್ ಅಲ್ಲಿ ಮಾಡ್ಕೊಬಹುದು ಒಂದಷ್ಟು, ಯಾಕೆಂದ್ರೆ ವಾಲ್ಯೂಮ್ ಕಮ್ಮಿ, ಇದು ಬೇರೆ. ಶಿಕ್ಷಣದ ವ್ಯವಸ್ಥೆಯಲ್ಲಿ ಮಕ್ಕಳು ಎಷ್ಟು ಇಂಪಾರ್ಟೆಂಟು ಅಂದ್ರೆ, ಅವರಿಗೆ ದಿನ ಫಿಸಿಕಲ್ ಕ್ಲಾಸ್ ಇಲ್ಲ ಅಂದ್ರೆ ಅವರ ಗತಿ ಗಂಭೀರ ಆಗುತ್ತೆ. ಅದು ಮುಂದಿನ ದೇಶದ ಮೇಲೆ ಪರಿಣಾಮ ಬೀಳ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಈ ಸಲಹೆಗಳನ್ನ ಕೇಳಿದಾಗ ಕೆಲವು ಸಲಹೆಗಳು ನಾನು ಅವಾಗಲೇ ಹೇಳ್ದಂಗೆ ತಗೊಬಹುದು.
ದೇಶದ ಚಿಂತನೆ ಮಾಡಿದಾಗ ಒಂದು ಕಡೆ ನಮ್ಮನ್ನು ನಾವು ಕೂಡ ಸೇವ್ ಮಾಡ್ಕೊಳೋದು, ಒಂದಷ್ಟು ಆರ್ಥಿಕವಾಗಿ ಸಂಕಷ್ಟ ಎಲ್ಲರಿಗೂ ಗೊತ್ತಿದೆ. ಈಗ ದೇಶದ ಪ್ರಪಂಚದಲ್ಲಿ ಏನಾಗ್ತಾ ಇದೆ, ಆ ಒಂದು ಯುದ್ಧದಿಂದ ಇನ್ನು ಇವತ್ತಿಗೆ ಈ ಮಟ್ಟ ಅಂದ್ರೆ ಇನ್ನೊಂದು ತಿಂಗಳು ಯುದ್ಧ ಆದ್ರೆ ಇನ್ನೆಷ್ಟು ಕೆಟ್ಟ ಪರಿಸ್ಥಿತಿಗೆ ಹೋಗುತ್ತೆ ಅನ್ನೋದು ಎಲ್ಲರ ಮನಸ್ಸಲ್ಲಿ. ಯಾಕೆಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ಈಗ ಅಬುದಾಬಿ UAE ಯಲ್ಲಿ ಏನಾಗ್ತಾ ಇದೆ, ನನ್ನ ಕುಟುಂಬ ಅಲ್ಲಿದ್ದಾಗ ಅದನ್ನ ನೋಡ್ತಾ ಇದ್ದೇನೆ. ಅಲ್ಲಿ ಇವತ್ತಿನ ದಿನ 50-100 ಕಾರ್ ನಿಲ್ಲುವಂತ ಮಾಲ್ಗಳಲ್ಲಿ 5-10 ಕಾರ್ ಇಲ್ಲ. ಆ ದೇಶಗಳು ತತ್ತರಿಸಿ ಹೋಗ್ತಾ ಇದೆ. ಅಂಥ ದೊಡ್ಡ ದೊಡ್ಡ ದೇಶಗಳೇ ತತ್ತರಿಸ್ಬೇಕಾರೆ ಭಾರತ ಯಾವ ಪರಿಸ್ಥಿತಿಲಿ, ನಾವು ಎಲ್ಲೆಲ್ಲಿ ಕಾಂಪ್ರಮೈಸ್ ಆಗಿದ್ದೀವಿ, ಎಲ್ಲೆಲ್ಲಿ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದೀವಿ. ಇದು ಇವತ್ತಿಂದಲ್ಲ, 6 ತಿಂಗಳಿಂದ. ನನಗೆ ಗೊತ್ತಿರಂಗೆ, ನಾನೊಬ್ಬ ನಾಗರಿಕ, ನನಗೆ 1-1.5 ವರ್ಷದಿಂದ ಯುದ್ಧ ಆಗತ್ತೆ, ಆಗೋಂಥ ಪರಿಸ್ಥಿತಿ ಇದೆ ಅಂತ ನನಗೆ ಇಂಟೆಲಿಜೆನ್ಸ್ ಇದ್ದಾಗ ಒಂದು ದೇಶದ ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇರ್ಲಿಲ್ವಾ? ಅದನ್ನ ಯಾಕೆ ಅವತ್ತಿಂದ ಸರಿಪಡಿಸ್ಕೊಳ್ಳಿಲ್ಲ ಅನ್ನೋಂಥ ಪ್ರಶ್ನೆಗಳು ನಮ್ಮ ಜನಸಾಮಾನ್ಯರಿಗೆ. ಓಕೆ ಕೇಶವ್ ಸರ್, ಈಗ ಈ ಡಿಪೆಂಡೆನ್ಸಿ ಬಗ್ಗೆ ನಾನು ಆಗ್ಲೇ ಲೀಡ್ ಕೊಟ್ಟು ಬ್ರೇಕ್ ತಗೊಂಡಿದ್ದೆ. ಸೊ ನಾವು ಬೇರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗುವ ರೀತಿ ಇದೆಯಲ್ಲ, ಅದನ್ನ ಕಡಿಮೆ ಯಾವ ರೀತಿಗೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ. ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಈ ಪೆಟ್ರೋಲಿಯಂ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮಗೀಗ ಒಂದು ಆಪ್ಷನ್ ರಷ್ಯಾ ಕಡೆಗೆ ನಾವು ನೋಡ್ಬೋದು, ಎಲ್ಲೋ ಒಂದು ಕಡೆ ಆ ಬೆಳಕು ಕಾಣಿಸ್ತಾ ಇದೆ ಅಂತ. ಬಟ್ ನಮಗೆ ಇರ್ತಕ್ಕಂಥ ಬೇಡಿಕೆಯನ್ನು ಸಂಪೂರ್ಣವಾಗಿ ರಷ್ಯಾ ಪೂರೈಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ವೇಳೆ ಆಗೋದಿಲ್ಲ ಅನ್ನೋದಾದ್ರೆ ಯಾವ ಆಪ್ಷನ್ ಇದೆ, ಬೇರೆ ಮಾರ್ಗ ಯಾವ ರೀತಿಗೆ ಭಾರತದ ಮುಂದೆ ಇದೆ ಅನ್ನೋದು ಒಂದು. ಸರ್, ಗೋಲ್ಡ್ ವಿಚಾರದಲ್ಲೂ ಅದೇ ರೀತಿಯಾಗಿ ನನ್ನ ಪ್ರಶ್ನೆ ಇದೆ ಅಂತ. ಈಗ ಎರಡು ನೀವೀಗಾಗ್ಲೇ ಹೇಳಿರೋ ತರ, ಒಂದು ಬೇರೆ ಬೇರೆ ದೇಶಗಳನ್ನ ಈಗಾಗಲೇ ಮಾತುಕತೆ ಮಾಡಿದ್ದಾರೆ. ವೆನೆಜುಯೆಲಾ ಇರ್ಬೋದು, ಅಮೆರಿಕ ಇರ್ಬೋದು, ಈ ದೇಶಗಳಲ್ಲಿ 40 ಕಂಟ್ರೀಸ್ ಅಂತ ಸರ್ಕಾರ ಹೇಳ್ತಾ ಇದೆ. 40 ಕಂಟ್ರಿಯ ಜೊತೆ ಮಾತುಕತೆ ಮಾಡಿದೀವಿ ಅಂತ. ಸೊ ತರಿಸುವುದು ಸಮಸ್ಯೆ ಅಲ್ಲ, ಬಟ್ ಅದು ಫೈನಲ್ ಸೊಲ್ಯೂಷನ್ ಅಲ್ಲ ಅನ್ನುವಂಥದ್ದು ನಾನು ಹೇಳೋದು. ಯಾಕಂದ್ರೆ ಈಗ ಸ್ವಾವಲಂಬನೆ ಎನ್ನುವಾಗ ನೀವು 85% ಇವತ್ತು 85% ನಾವು ಬೇರೆ ದೇಶಗಳ ಮೇಲೆ ಅವಲಂಬಿತ ಆಗೋದಾದ್ರೆ, ಹೌದು, ಅದಕ್ಕೆ ಈ ತರದೊಂದು ಕ್ರೈಸಿಸ್ ಬಂದಾಗ ಇವೆಲ್ಲವೂ ಸಹಜವಾಗಿ ಈ ತರದೊಂದು ಬಿಕ್ಕಟ್ಟು ಅನುಭವಿಸ್ತೀವಿ. ಆ 85% ಎಥನಾಲ್ ಅನ್ನ ಇತ್ತೀಚೆಗೆ ಮಿಕ್ಸ್ ಮಾಡ್ತಿದ್ದಾರೆ, ಒಂದಷ್ಟು ಕನ್ಸಂಪ್ಷನ್ ಕಡಿಮೆ ಆಗಿದೆ ಪೆಟ್ರೋಲ್ ಆಯಿಲ್ ಅನ್ನೋದು ಬಿಟ್ರೆ. ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇರ್ಬೋದು, ಈ ತರದೊಂದು ಬೇರೆಯ ಆಯಾಮದಲ್ಲಿ ಅದನ್ನ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರ ಮೇಲೆ ಡಿಪೆಂಡೆನ್ಸಿಯನ್ನ ನಾವು ಕಡಿಮೆ ಮಾಡ್ಬೇಕಂದ್ರೆ ಇವಿಯು ಜೊತೆಗೊಂಡಂತೆ ರಿನ್ಯೂವಬಲ್ ಎನರ್ಜಿಯಿಂದ ಏನಾದ್ರೂ ನಮ್ಮಲ್ಲೇ ಇರುವಂತ ಸೋಲಾರ್ ಪ್ಯಾನಲ್ಸ್ ಬಳಸಿ ವೆಹಿಕಲ್ಸ್ಗೆ ಆವಿಷ್ಕಾರ ಮಾಡುವಂಥದ್ದು, ಈ ತರದ್ ಇನ್ನೇನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದನ್ನ ಸರ್ಕಾರ ಯೋಚನೆ ಮಾಡ್ಬೇಕಾಗತ್ತೆ. ಮತ್ತೆ ಏನು ಇಲ್ಲಿ ಮುಖ್ಯವಾಗಿ ಅಂತಂದ್ರೆ, ಈಗ ನೋಡಿ, ಪ್ರತಿದಿನ ನಾವು ಕನ್ಸ್ಯೂಮ್ ಮಾಡುವಂಥದ್ದು ಒಂದು 300 ಮಿಲಿಯನ್ ಲೀಟರ್ ಅಷ್ಟು ಪೆಟ್ರೋಲ್ ಕನ್ಸ್ಯೂಮ್ ಮಾಡ್ತೀವಿ, 400 ಮಿಲಿಯನ್ ಲೀಟರ್ ಅಷ್ಟು ಡೀಸೆಲ್ ಕನ್ಸ್ಯೂಮ್ ಮಾಡ್ತೀವಿ ಪ್ರತಿದಿನ. ಸೊ ಇಷ್ಟು ಕನ್ಸ್ಯೂಮ್ ಮಾಡುವಾಗ ಕ್ರೈಸಿಸ್ ಬಂದ್ರೆ ನ್ಯಾಚುರಲ್ ಆಗಿ ತೊಂದರೆ ಆಗೇ ಆಗತ್ತೆ, ಬೆಲೆಗಳು ಜಾಸ್ತಿ ಆಗತ್ತೆ. ನಿಮ್ಗೆ ಅವೈಲಬಿಲಿಟಿ ಕೇಂದ್ರ ಸರ್ಕಾರ ನಿನ್ನೆ ಕೂಡ ಸ್ಪಷ್ಟಪಡಿಸಿದೆ, ನಮ್ಮ ಹತ್ರ ಇನ್ನೂ 60 ದಿನದ ಅವೈಲಬಿಲಿಟಿ ನಿನ್ನೆಗಿದೆ ಅಂತ. ಸೊ ಅವೈಲಬಿಲಿಟಿ ಇರುತ್ತೆ, ಆದ್ರೆ ಪ್ರೈಸ್ ಖಂಡಿತ ಇನ್ನೊಂದು ವಾರದಲ್ಲಿ 10 to 15 rupees ನಮಗೆ ಓವರ್ ಆಲ್ ಆಗಿ ಹೆಚ್ಚಾಗುವ ಎಲ್ಲ ಸಾಧ್ಯತೆ ಇದೆ. ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಲ್ಲಿ 5 ರೂಪಾಯಿ ಹೆಚ್ಚು ಮಾಡಬಹುದು. ಕೇಶವ್ ಸರ್, ಸಾರಿ ಫಾರ್ ಇಂಟರಪ್ಷನ್. ಈಗ ತಾವು ರೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ರಿ, ಬಟ್ ಯುದ್ಧ ನಿಂತೋಗಿದೆಯಲ್ಲ, ಕದನ ವಿರಾಮ ಘೋಷಣೆ ಆಗಿದೆ, ಎಲ್ಲವೂ ತಿಳಿಯಾಗ್ತಾ ಇದೆ. ಈಗ ಏರಿಕೆ ಮಾಡುವಂತ ಪರಿಸ್ಥಿತಿಯ ಅನಿವಾರ್ಯತೆ ಆಯಿಲ್ ಬರ್ತಾ ಇಲ್ಲ, ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಇವತ್ತು ನಿಮ್ಗೆ $107 ಇದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಪ್ರೈಸ್ $70 ಇದ್ದದ್ದು $107 ಇದೆ. ಪ್ರತಿ ದಿನ ನಿಮ್ಗೆ ಆಯಿಲ್ ಕಂಪನಿಗಳು ಅನುಭವಿಸ್ತಿರೋ ನಷ್ಟ ನಾನು ಅವಾಗ್ಲೇ ಹೇಳಿದೆ, 1100 ಕೋಟಿ ರೂಪಾಯಿ ತುಂಬಬೇಕಾಗತ್ತೆ. ಇಲ್ಲದೆ ಇದ್ರೆ ಮತ್ತೆ ಕ್ರೈಸಿಸ್ ಶುರು ಆಗುತ್ತೆ. ಹಂಗಂತ ಪೂರ್ತಿಯಾಗಿ ವರ್ಗಾಯಿಸಿದ್ರೆ ಜನಕ್ಕೆ ಇನ್ಫ್ಲೇಷನ್ ಆಗುತ್ತೆ, ಜನರ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಪಾರ್ಷಿಯಲಿ ಆದ್ರೂ ವರ್ಗಾಯಿಸ್ಬೇಕಾಗತ್ತೆ. ಈವನ್ ಬಹುತೇಕ ಡೆವಲಪ್ಡ್ ಕಂಟ್ರೀಸು, ಅಂಡರ್ ಡೆವಲಪ್ಡ್ ಕಂಟ್ರೀಸು ಎಲ್ಲರೂ ನೀವು ಅಂಕಿಅಂಶ ತೆಗೆದು ನೋಡಿದ್ರೆ 30-70% ಅಷ್ಟು ಬೆಲೆಗಳನ್ನ ಎಲ್ಲ ಕಡೆ ಹೆಚ್ಚು ಮಾಡಿದ್ದಾರೆ. ಹಂಗಂತ ನಾವು ಪೂರ್ತಿಯಾಗಿ ಭಾರತದಲ್ಲೂ ಹೆಚ್ಚು ಮಾಡಿ ಅಂತ ನಾನು ಹೇಳ್ತಿಲ್ಲ, ಒಂದಷ್ಟು ವರ್ಗಾವಣೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಪೂರ್ತಿ ವರ್ಗಾವಣೆ ಮಾಡಿದ್ರೆ ಇಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಇನ್ನ ಬಂಗಾರದ ವಿಚಾರನ ಹೇಳ್ತಾ ಇದ್ರಿ, ಬಂಗಾರನೂ ಅಷ್ಟೇನೆ. ಇಲ್ಲಿ ಏನಾಗಿದೆ, ನಾವು ಆಮದು ಮಾಡ್ಕೊಳ್ಳುವಂಥದ್ದು ಪ್ರತಿ ವರ್ಷ ಏನಿದೆ ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಈಗ 721 ಟನ್ ಲಾಸ್ಟ್ ಇಯರ್ ನಾವು ಆಮದು ಮಾಡ್ಕೊಳ್ತಾ ಇರೋದು. ಓವರ್ ಆಲ್ ಆಗಿ ನೀವು ನೋಡಿದ್ರೆ ಆವರೇಜ್ 700 to 1000 ಟನ್ ಅಷ್ಟು ಗೋಲ್ಡ್ ನಾವು ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ನಮ್ಮಲ್ಲೇ KGF ಎಲ್ಲ ಚೆನ್ನಾಗಿದ್ದಾಗ ಭಾರತದಲ್ಲೇ ಸಾಕಷ್ಟು ಬಂಗಾರ ಅವೈಲಬಿಲಿಟಿ ಇತ್ತು. ಇವಾಗ ಏನಂದ್ರೆ 780 kg ಇಂದ 850 kg
ಬಂಗಾರ ಮಾತ್ರ ನಮ್ಮಲ್ಲಿ ಉತ್ಪಾದನೆ ಆಗತ್ತೆ. ಮಿಕ್ಕಿದೆಲ್ಲವೂ ನಾವು ಬೇರೆ ದೇಶಗಳಿಂದ ನಾವು ತರಿಸ್ಕೋಬೇಕಾಗತ್ತೆ. ತರಿಸ್ಕೊಳ್ಳುವಾಗ ಲಾಸ್ಟ್ ಇಯರ್ದೇ ನಿಮ್ಗೆ ಅಂಕಿಅಂಶ ಹೇಳ್ಬೇಕು ಅಂದ್ರೆ $71.98 ಬಿಲಿಯನ್ ಅಷ್ಟು ನಾವು ಡಾಲರ್ ರೂಪದಲ್ಲಿ ಬೇರೆ ದೇಶಗಳಿಗೆ ಕೊಟ್ಟು ಇದನ್ನ ಕೊಂಡ್ಕೊಂಡು ಬಂದಿದೀವಿ. ನೀವು ಎಲ್ಲರೂ ಈಗ ಮದ್ವೆ ಇದೆ, ಮತ್ತೊಂದು ಕಾರ್ಯಕ್ರಮ ಇದೆ, ತಗೋಬೇಡಿ ಅಂತ ಯಾರಿಗೂ ಹೇಳಕ್ ಆಗಲ್ಲ. ಮದ್ವೆ ಇದ್ದಾಗ ತಗೊಳ್ಳೇಬೇಕಾಗತ್ತೆ, ಅನಿವಾರ್ಯತೆ ಇರುತ್ತೆ. ಆದ್ರೆ ನಾವು ಇನ್ನೊಂದು 15 ವರ್ಷಕ್ಕೆ ಇವತ್ತೇ ಪ್ಲಾನ್ ಮಾಡಿ ನನ್ನ ಮಕ್ಕಳಿಗೆ ಮುಂದೆ 15 ವರ್ಷಕ್ಕೆ ಆಗುವಾಗ ಅಂತ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡುವಂಥದ್ದು ಒಳ್ಳೇದು ಅಂತ. ಯಾಕೆಂದ್ರೆ ಈವನ್ ಇದ್ ನೋಡಿ 72 ಬಿಲಿಯನ್ ಅಂತ ಇಟ್ಕೊಂಡ್ರೆ, ನೀವು ರೌಂಡ್ ಆಫ್ ಮಾಡಿ, ನಾನು .2 ರೌಂಡ್ ಆಫ್ ಮಾಡಿ $72 ಬಿಲಿಯನ್ ಅಂತಾನೆ ಇಟ್ಕೊಂಡ್ರೆ, ಇದರಲ್ಲಿ ಕೇವಲ ನೀವು 15% ಜನ, ನಾವು 15% ತಗೊಳ್ಳೋಂಥವ್ರು ನಾನು ತಗೊಳ್ಳಲ್ಲ ಮುಂದಿನ ವರ್ಷ ತಗೋತೀನಿ ಅಂತಂದ್ರೆ ನಮ್ಗೆ ಹತ್ತತ್ರ $15 ಬಿಲಿಯನ್ ಸೇವ್ ಆಗುತ್ತೆ. ಸೊ ಈ ತರದ ಒಂದು ಯೋಚನೆ ಮಾಡುವಂಥದ್ದು ಅಷ್ಟೇ ಇದು. ಎಲ್ಲರೂ ನನ್ಗಿಲ್ಲ ಅನಿವಾರ್ಯತೆ ಇದೆ, ಏನೋ ಕಷ್ಟಪಟ್ಟು ಕೂಡಿಟ್ಟಿದೀನಿ, 3 ತಿಂಗಳಿಗೆ ನನ್ನ ಮಗಂದೋ ಮದ್ವೆ ಇದೆ, ನಾನ್ ತಗೋಬಾರ್ದು, ಇಲ್ಲ ನೀವು ತಗೋಬೇಕಾಗತ್ತಾಗ. ಆದ್ರೆ ಅನಿವಾರ್ಯ ಅಲ್ಲ, ಈಗ ಮುಂದೆ ಯಾವಾಗೋ ಪ್ಲಾನ್ ಮಾಡ್ಬೇಕು, 10 ಇಯರ್ಸ್ ಇವಾಗಿಂದಾನೇ ಒಂದ್ ಸ್ವಲ್ಪ ತಗೊಂಡು ನಮ್ಮ ಮಕ್ಕಳಿಗೆ ಇಡ್ತಾ ಇದೀವಿ ಅನ್ನುವಾಗ ದೇಶಕ್ಕೋಸ್ಕರ ಈಗ ಆ ತರದೊಂದು ಪ್ಲಾನ್ ಮಾಡಬಹುದು ಅನ್ನುವಂತ ಒಂದು ಸಲಹೆ. ಆಗ ಏನಾಗುತ್ತೆ, ನಮ್ದು ಡಿಪೆಂಡೆನ್ಸಿ ಆನ್ ದಟ್ ಕಡಿಮೆ ಆಗುತ್ತೆ, ಅಷ್ಟ್ರ ಮಟ್ಟಿಗೆ ಕಡಿಮೆ ಆಗುತ್ತೆ. ಪೂರ್ಣವಾಗಿ ಕಮ್ಮಿ ಮಾಡಕ್ ಆಗಲ್ಲ, ಯಾಕಂದ್ರೆ ಕಲ್ಚರಲಿ ಎಮೋಷನಲಿ ನಮ್ಗೆ ಬಂಗಾರದ ಮೇಲೆ ಒಂದಷ್ಟು ಅಟ್ಯಾಚ್ಮೆಂಟ್ ಇದೆ. ನಿಧಾನಕ್ಕಾದ್ರೂ ಅದು ಹೋಗ್ಬೇಕು, ಅದು ಹೋಗ್ತಿಲ್ಲ. ಭಾರತದಲ್ಲಿ ಒಂದು ಅಂಕಿಅಂಶ ಹೇಳುತ್ತೆ, ಮಾರ್ಗನ್ ಸ್ಟ್ಯಾನ್ಲಿ ಅನ್ನುವಂಥವ್ರು ಒಂದು ವರದಿಯನ್ನ ಕೊಡ್ತಾರೆ. ಅವ್ರು ಹೇಳ್ತಾರೆ, ಭಾರತದ ಮನೆಗಳಲ್ಲಿ 34,600 ಟನ್ ಚಿನ್ನ ಭಾರತದಲ್ಲಿದೆ. ನಮ್ಮ GDP ಬಹುತೇಕ ವ್ಯಾಲ್ಯೂ, ಇವತ್ತಿನ GDP ಏನಿದೆ ಅಷ್ಟು ವ್ಯಾಲ್ಯೂ ನಮ್ಮ ಮನೆಗಳಲ್ಲಿ ಬಂಗಾರ ರೂಪದಲ್ಲಿ ಇದೆ ಅನ್ನುವಂತ ಅರ್ಥ ಅದು. ಸೊ ಇರುವಾಗ ಅದು ಈಗ ಅದರ ಬೇರೆ ರೀತಿಯಲ್ಲಿ ಒಂದಷ್ಟು ಪೂರ್ತಿಯಾಗಿ ಕಡಿಮೆ ಮಾಡಕ್ಕಾಗಲ್ಲ. ಈವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಮಾತಾಡುವಾಗ್ಲೂ ಸಹ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಮಾಡಬಹುದು. ಎಲ್ಲ ಕಡೆನೂ ನಾವು ಈಗ ಅಲ್ಲಿ ವೆಹಿಕಲ್ಸೇ ಇರ್ಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಊರಲ್ಲೂ ಮೆಟ್ರೋ ಇಲ್ಲ, ಎಲ್ಲಾ ಕಡೆನೂ ನಿಮ್ಗೆ ಸಿಟಿ ಬಸ್ಗಳು ಅಥವಾ ತಾಲೂಕ್ ಬಸ್ಗಳು ಇರಕ್ ಸಾಧ್ಯ ಇರಲ್ಲ. ಅಂತ ಕಡೆ ಸಹಜವಾಗಿ ಅವ್ರು ಯೂಸ್ ಮಾಡ್ಲೇಬೇಕಾಗುತ್ತೆ. ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಒಂದನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ಬೋದು. ಈವನ್ ಕಂಪನಿಗಳು ಅಷ್ಟೇ, ಈಗ ಕಂಪನಿ ಆಗ್ಬೋದು, ಈಗ ಸ್ಕೂಲ್ ಬಗ್ಗೆ ಶಶಿಕುಮಾರ್ ಅವ್ರು ಹೇಳ್ತಾ ಇದ್ರು, ಕಷ್ಟ ಆಗತ್ತೆ ಅನ್ನುವಾಗ ಆಗ ನಾವು 5 ಡೇಸ್ ನಾವು ಕ್ಲಾಸಸ್ ಗೊತ್ತಾ, 6 ಡೇಸ್ ಸ್ಕೂಲ್ ಇದ್ರೆ 1 ಡೇ ನಾವು ಆನ್ಲೈನ್ ಅಲ್ಲಿ ಬೇರೆ ಏನಾದ್ರು ಆಕ್ಟಿವಿಟೀಸ್ ಮಾಡಿಸಿದ್ರೆ 5 ಡೇಸ್ ಅವರು ಆಫ್ಲೈನ್ ಬಂದ್ರೆ, ಅದು ಸ್ಕೂಲ್ಗೆ ಬಂದ್ರೆ ಒಂದಿನ ದುಡ್ಡು ಬಿಕ್ಸ್ಬೋದಲ್ವಾ? ಆ ತರದ ಒಂದು ಯೋಚನೆ ಮಾಡ್ಲಿಕ್ಕೆ ಇದೊಂದು ಅವಕಾಶ ಕೊಡ್ತಾರೆ. ಬಂದೆ ಕೇಶವ್ ಸರ್. ಓಕೆ, ಉತ್ಕರ್ಷ್ ಅವರು, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರುವಂತಹ ಆ ಮನವಿ ಏನಿದೆಯಲ್ಲ, ಅವರ ಮನವಿ ಏನಿದೆ, ಆ ಮನವಿ ತುಂಬಾ ಚೆನ್ನಾಗಿದೆ. ಓಕೆ, ಒಪ್ಕೊಳ್ಳೋಣ. ಅಂದ್ರೆ ಟೈಮಿಂಗ್ ಸರಿ ಇಲ್ಲ ಅಂತಾರೆ ಕಾಂಗ್ರೆಸ್ಸಿಗರು. ನೀವು ಎಲೆಕ್ಷನ್ ಮುಗಿಯೋವರೆಗೂ ಸೈಲೆಂಟಾಗಿ ತೆಪ್ಪಗಿದ್ಬಿಟ್ಟು ಇವಾಗ ಏಕಾಏಕಿಯಾಗಿ ಮಿತ ಬಳಕೆ ಮಾಡಿ ಅಂತ ಹೇಳ್ತೀರಿ, ಸಿಲಿಂಡರ್ ರೇಟ್ ಏಕಾಏಕಿಯಾಗಿ ಜಾಸ್ತಿ ಮಾಡ್ತೀರಿ, $993 ಜಾಸ್ತಿ ಮಾಡಿ ಇಕ್ಕಿದ್ದೀರಿ. ಎಲೆಕ್ಷನ್ಗೋಸ್ಕರ ಇವೆಲ್ಲ ತೆಪ್ಪಗಿದ್ಬಿಟ್ಟು ಈ ರೀತಿಯಾಗಿ ಮಾಡಿದ್ರೆ ಹೆಂಗೆ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಆಯ್ತು ಸರಿ, ನಾವ್ ಹೇಳಲಿಲ್ಲ, ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು? ಚುನಾವಣೆಯಲ್ಲಿ ಹೇಳಿಲ್ವಾ? ಅಸ್ಸಾಮಲ್ಲಿ, ಬೆಂಗಾಲಲ್ಲಿ ಹೇಳಿಲ್ವಾ? ನೀವು ಪುಡುಚೇರಿಯಲ್ಲಿ ಹೇಳಿಲ್ವಾ? ತಮಿಳ್ನಾಡಲ್ಲಿ ಹೇಳಿಲ್ವಾ? ಹೇಳಿದ್ರು ಯಾಕೆ ಸೋತ್ರಿ? ಮತ್ತೆ ಯಾಕೆ ನೋಡಿ, ಯಾವ ವಿಚಾರದಲ್ಲಿ ರಾಜಕೀಯ ಮಾಡಬಾರ್ದು ಅನ್ನುವಂತ ಒಂದು ಸ್ಪಷ್ಟತೆ ಇರ್ಬೇಕ್ರಿ. ಎಲ್ಲವನ್ನೂ ನೀವು ರಾಜಕೀಯಕ್ಕೋಸ್ಕರನೇ ಬಿಜೆಪಿ ಹೇಳಿಕೆ ಕೊಡ್ತೀವಿ, ಆಯ್ತು ನಾವು ಸಪೋಸ್ ಹೇಳಿದ್ರಪ್ಪ, ಮತ್ತೆ ನಮಗ್ ಜನ ಯಾವ ಆ ರೀತಿ ಒಂದು ದೊಡ್ಡ ಮ್ಯಾಂಡೇಟ್ ಯಾಕೆ ಕೊಟ್ರು? ಜನ ಪ್ರಜಾಪ್ರಭುತ್ವದಲ್ಲಿ ಜನನೇ ಅಂತಿಮ, ಜನ ಕೊಡ್ತಕ್ಕಂಥ ತೀರ್ಪೇ ಸರ್ವಶ್ರೇಷ್ಠ, ಸರ್ವೋಚ್ಚ, ಅದಕ್ಕಿಂತ ಮಿಗಿಲಾದಿದ್ ಯಾವ್ದೂ ಇಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅವ್ರ ತೀರ್ಪು, ಸೋನಿಯಾ ಗಾಂಧಿ ಅವ್ರ ತೀರ್ಪು ಯಾವ್ದು ಇರೋದಿಲ್ಲ. ಹಾಗಾಗಿ ನಾವ್ ಹೇಳಕ್ಕಾಗ ನೀವ್ಯಾಕೆ ಹೇಳಲಿಲ್ಲ? ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಈಗೇನೋ ಬಹಳ ಆತಂಕದ ಪರಿಸ್ಥಿತಿ ಉದ್ಭವ ಆಗಿದೆ ಅನ್ನುವಂಥದ್ದಲ್ಲ. ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಬರ್ತಕ್ಕಂಥ ಅನೇಕ ಸವಾಲುಗಳು ಯಾವುದೇ ದೇಶ ಎದುರಿಸ್ತಾನೆ ಇರಬೇಕಾಗತ್ರಿ. ಆಮೇಲೆ ನೀವು ನಮ್ಮ ದೇಶದ ಜಿಯೋಗ್ರಫಿಯನ್ನು ನೋಡಿ, ಸುತ್ತ ಇರ್ತಕ್ಕಂಥದ್ದೆಲ್ಲ ನಮ್ಮ ವಿರೋಧಿ ರಾಷ್ಟ್ರಗಳೇ. ನಿಮಗೆ ಬೇರೆ ಮಿಡಲ್ ಈಸ್ಟ್ ಅಲ್ಲಿ ಆ ದೇಶಗಳಿಗೆ ಆ ಜಿಯೋಗ್ರಫಿಕಲ್ ಲ್ಯಾಂಡ್ಸ್ಕೇಪ್ ನೋಡಿದ್ರೆ ನಿಮ್ಗೆ ಆ ರೀತಿಯ ಜಿಯೋಗ್ರಫಿ ಇಲ್ಲ. ಪಾಕಿಸ್ತಾನ್ ತಗೊಳ್ಳಿ, ಬಾಂಗ್ಲಾದೇಶ್ ತಗೊಳ್ಳಿ, ಶ್ರೀಲಂಕಾ ತಗೊಳ್ಳಿ, ಅದಕ್ಕಿಂತ ಅದಕ್ಕಿಂತ ಶತ್ರು ದೇಶ ಅನ್ಕೊಂಡ್ರೆ ನೀವೇ ಶತ್ರು ದೇಶಗಳನ್ನ ಮಾಡಿಟ್ಕೊಂಡಿದ್ರೆ ನಮ್ ಚೆನ್ನಾಗಿತ್ತು, ಬಾಂಗ್ಲಾದೇಶ ಜೊತೆಗೆ ಚೆನ್ನಾಗಿದ್ವಿ, ಶ್ರೀಲಂಕಾ ಜೊತೆಗೆ ಚೆನ್ನಾಗಿದ್ವಿ, ನೇಪಾಳ ಜೊತೆಗೆ ಚೆನ್ನಾಗಿದ್ವಿ. ಮೋದಿ ಅವ್ರು ಬಂದ್ರು ಅವಾಗ ನಮ್ಗೆ ವೈರತ್ವ ಕಟ್ಕೊಂಡ್ರು ಅಂತಾರಲ್ಲ ಕಾಂಗ್ರೆಸ್. ವೈರತ್ವ ಕಟ್ಕೊಂಡ್ವಿ, ತಾಜ್ ಹೋಟ್ಲ್ ಮೇಲೆ ಬಾಂಬ್ ಆಯ್ತು ನೋಡಿ, ಒಂದಲ್ಲ. ಇಲ್ಲಿ ನಮಗ್ ಬಹಳ ದೊಡ್ಡ ಸವಾಲ್ ಏನ್ ಗೊತ್ತಾ? ದೇಶದಲ್ಲೇ ಇದಾವಲ್ಲ ವಿರೋಧಿಗಳು. ಈ ವಿರೋಧಿಗಳನ್ನ ಹೆಂಗಪ್ಪ ಎದುರಿಸೋಣ ಅಂತಂದ್ರೆ ನಮಗ್ ದೊಡ್ಡ ಸವಾಲು. ದೇಶದಲ್ಲೇ ಇಟ್ಕೊಂಡು, ದೇಶದ ಅನ್ನ ತಿನ್ಕೊಂಡು ದೆಹಲಿಯಲ್ಲಿ ಬಾಂಬ್ ಹಾಕದ್ರಲ್ಲ, ಅದಕ್ಕಿಂತ ದುರ್ದೈವ ಏನ್ ಗೊತ್ತೇನ್ರಿ? ಇಂಥ ಬಾಂಬ್ ಹಾಕ್ತಕ್ಕಂತ ಇಂಥ ಭಯೋತ್ಪಾದಕರನ್ನ ಇವರು ವಕ್ತಾರರಾಗಿ ಓಲೈಸ್ಕೊಡ್ತಾರಲ್ಲ, ಇದಕ್ಕಿಂತ ಏನ್ ಮಾತಾಡೋದು? ಯಾರು ಹೋಗ್ತಾರೆ?
ಅವರನ್ನ ಓಲೈಕೆ ಮಾಡ್ತಾರಲ್ಲ, ಓಲೈಕೆ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಓಲೈಕೆ ಮಾಡ್ತಾರಲ್ವಾ? ಯಾಕೆ ಏನ್ ಮಾತಾಡ್ತಾ ಇದ್ದೀರಿ? ಎಲ್ಲರೂ ಹೋಲಿಕೆ ಮಾಡ್ತಾ ಇದ್ದಾರೆ. ಬಾಂಬ್ ಬಿಟ್ಟವ್ರನ್ನ ಬಾಂಬ್ ಬಿಟ್ಟವ್ರನ್ನ ಅಂತ ಹೇಳ್ತೀನಿ. ಭಯೋತ್ಪಾದಕರನ್ನ, ದೇಶದ್ರೋಹಿಗಳನ್ನ ಸಪೋರ್ಟ್ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ಪಾರ್ಲಿಮೆಂಟ್ ಹೌಸ್ ಮಾಡಿಸಿದ್ರು ಯಾರು? ಮೊಹಮ್ಮದ್ ಜಿನ್ನಾ ದೇಶದ್ರೋಹಿ. ನಿಜ ಹೇಳಿದ್ರೆ ಎದ್ ಬಂದಿದೆ ಗೊತ್ತಾಗುತ್ತಂತೆ ಕಾಂಗ್ರೆಸ್ ಅವ್ರಿಗೆ. ಸರಿ, ಓಕೆ. ಕಾಂಗ್ರೆಸ್ಸಿಗರು ಈ ವಿಚಾರವನ್ನ ರಾಜಕೀಯಗೊಳಿಸ್ತಾ ಇದ್ದೀರಿ, ಒಪ್ಕೊಳ್ಳೋಣ. ಆದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಚಿದಂಬರಂ ಅವರು ಈ ಹಿಂದೆ ಮಾತನಾಡಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ನೀವು ಅದಕ್ಕೆ ಯಾವ ರೀತಿಗೆ ಉತ್ತರ ಕೊಡ್ತೀವಿ? ನೀವು ಅದಕ್ಕೆ ಉತ್ತರ ಕೊಟ್ಬಿಟ್ಟು ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿರ್ತಕ್ಕಂಥ ಮಾತಿಗೆ ನೀವು ವಿರೋಧ ಮಾಡಬೇಕು. ಸೊ ನೀವು ನಿಜಕ್ಕೂ ಏಕಪಕ್ಷೀಯವಾಗಿ ಯೋಚನೆ ಮಾಡೋದಾದ್ರೆ ಇದು ಎಲ್ಲೋ ಅಂತ ನೀವು ರಾಜಕಾರಣವಾಗಿ ನೋಡ್ತಾ ಇದ್ದೀರಿ ಅಂತ. ಸರ್, ನೀವು ಬರೀ ಚಿದಂಬರಂ ಅವರು ಹೇಳಿಕೆ ಅಂತ ಹೇಳ್ತಿದ್ದೀರಾ. ಬೆಳಗ್ಗೆಯಿಂದ ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಜೆಪಿಯವರ ಇಂದಿರಾ ಗಾಂಧಿ ಅವರು ಹೇಳಿಕೆ ಕೊಟ್ಟಿದ್ರು, ಗೋಲ್ಡ್ ನ ಖರೀದಿ ಮಾಡಬೇಡಿ ಅಂತ ಬಿಟ್ರು. ಅಷ್ಟೊತ್ತಿಗೆ ಹಿಂದೂ ಪೇಪರ್ನವರು ಟ್ವೀಟ್ ಮಾಡಿದ್ರು, ನಾವು ಆ ರೀತಿಯಾದಂತ ನ್ಯೂಸ್ ಹಾಕಿಲ್ಲ ಅಂತೇಳಿ. ಜನರೇಟ್ ಮಾಡಿರುವಂತ ಫೇಕ್ ಸುದ್ದಿಗಳು. ನ್ಯೂಸ್ ದೇಶದ ವಾಸ್ತವ ಸ್ಥಿತಿ ಇವತ್ತಿಂದು ಶೇರ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಇದೆ. ನಿಮಿಷ ನನ್ನ ಅವಕಾಶ ಇದು ಹೋಗೋಗಿದೆ. ಇವತ್ತು ಶೇರ್ ಮಾರ್ಕೆಟ್ ಅಲ್ಲಾಡ್ ಹೋಗಿದೆ. ಆರ್ಥಿಕವಾಗಿ ದೇಶ ಗಡ ನಡುತ್ತಾ ಇದೆ. ಇಷ್ಟು ವರ್ಷ ಕಟ್ಕೊಂಡು ಬಂದಂತ ದೇಶ, ಇಷ್ಟು ವರ್ಷ ವಿಶ್ವದ ಮುಂದೆ ಭಾರತ ತಲೆ ಎತ್ತಿದಂತ ರೀತಿ. ಸರ್, ಒಬ್ಬ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋರ್ನ ತಾಬಂದು ನೀವು ಆ ಹುದ್ದೆ ಕೂರಿಸಿದ್ರೆ ಅವ್ರು ಯೋಚನೆ ಮಾಡೋದು ದಿನ ಯಾವ ಸಮಾರಂಭಕ್ಕೆ ಹೋಗ್ಲಿ, ಯಾವ ಸಮಾರಂಭದಲ್ಲಿ ಯಾವ ಹಾಡು ಹೇಳಿ, ಪರಿಸ್ಥಿತಿ ಸೊನ್ನೆ ಸುತ್ತಿದೆ ಕಾಂಗ್ರೆಸ್. ನಾ ಕೇಳಿದ್ದೀನಿ ಈ ರೀತಿ ಅಸಂಬದ್ಧ ಇಂಥ ಕಾಂಗ್ರೆಸ್ ಕಾಂಗ್ರೆಸ್ ಅವರು ಏನ್ ಮಾತಾಡ್ತೀರಿ? ಅಪ್ರಬುದ್ಧರು ಮಾಹಿತಿ ಕೊಡ್ತಾ ಇರೋರಿಗೆ ಏನ್ ಮಾತಾಡ್ತಾರೆ? ಇವೆಂಟ್ ಮ್ಯಾನೇಜ್ಮೆಂಟ್ ಪ್ರಬುದ್ಧತೆ ಇಲ್ಲ, ಚೈಲ್ಡಿಶ್ ಬಿಹೇವಿಯರ್. ಸರ್ ನೋಡಿ ಏನಾಗಿದೆ ಇವತ್ತು ಒಬ್ಬ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡುವಂತವ್ರು ಅಲ್ಲಿ ಕೂತಿರೋದ್ರಿಂದ ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು, ಮನಮೋಹನ್ ಸಿಂಗ್ ಅವರು, ಇಂದಿರಾ ಗಾಂಧಿ ಅವರು, PV ನರಸಿಂಹರಾಯರು, ನೆಹರು ಅವರು ಕಟ್ಟಿದಂತ ಭಾರತದ ಪರಿಸ್ಥಿತಿಯನ್ನ ಇವತ್ತು ಅಧ್ವಾನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಇಂಥವ್ರು ಈ ಕೂಡಲೇ ರಾಜೀನಾಮೆ ಕೊಟ್ಟು ತೊಲಗಬೇಕು. ಸರ್, ಇವತ್ತು ಪೆಟ್ರೋಲಿಯಂ ಸಚಿವ ಎಫ್ಸ್ಟೈನ್ ಫೈಲಲ್ಲಿ ಆತನ ಹೆಸರು ಬಂತ ಅಂದ ತಕ್ಷಣ ಇವತ್ತು ದೇಶದ ಜನರಿಗೆ ಉತ್ತರದಾಯಿ ಆಗಿರ್ಬೇಕಾದವನು ನಾಪತ್ತೆ ಆಗಿದ್ದಾನೆ. ದೇಶದ ವಿತ್ತ ಸಚಿವರು ಆರ್ಥಿಕ ವಿಚಾರ ಕೇಳಿದ್ರೆ